ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. 1934ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಆರ್ಟ್ಸ್ ಪದವಿಯನ್ನ ಪಡೆದವರು. ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡಿದರು. ಸಾಹಿತ್ಯ ಪರಿಷತ್ನಲ್ಲಿ ಬಹಳವಾಗಿ ಕೆಲಸ ಮಾಡಿದವರು ಅವರೇ ಕೈವಾರ ರಾಜಾರಾಯರು. ನಾಟಕ ರಂಗದಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡವರು. ಏಕಾಂಕ ನಾಟಕಗಳ ಕರ್ತೃ. ಕನ್ನಡ ಶೀಘ್ರ ಲಿಪಿ ಆಗ ಇಲ್ಲವೇ ಇಲ್ಲ ಅನ್ನೋ ಹಾಗಿತ್ತು. ಇಡೀ ಮೈಸೂರು ರಾಜ್ಯದಲ್ಲಿ ಮಾನ ಮೂರ್ತಿ, ಕೈವಾರ ರಾಜಾರಾವ್ ಇಬ್ಬರೇ ಕನ್ನಡ ಶೀಘ್ರ ಲಿಪಿ ಬಲ್ಲವರು. ಡಿವಿಜಿ ಅವರ ಜೊತೆ ಕೆಲಸ ಮಾಡಿದವರು ಕೈವಾರ ರಾಜಾರಾಯರು. ನನಗೆ ಮುಖ್ಯವಾಗಿ ಉಪಾಧ್ಯಾಯ ಇದ್ದವರು ವಿ ಸೀತಾರಾಮಯ್ಯನವರು. ವಿ ಸೀತಾರಾಮಯ್ಯನವರು ನಮ್ಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ವಿಮರ್ಶೆ ಮತ್ತು ಗದಾಯುಧ ನಾಟಕವನ್ನು ಪಾಠ ಹೇಳಿದ್ರು. ಆ ಗದಾಯುಧ ನಾಟಕ ಪಾಠ ಹೇಳಿದಾಗೇನೆ ನನ್ಗೆ ಯಾವುದೋ ಒಂಥರ ನಾಟಕದ ಮೇಲೆ ಒಂದು ಅಭಿಮಾನ ಬಂತು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಶೀಘ್ರ ಲಿಪಿ ಕಾರಣ ಸೇರ್ಕೊಂಡೆ. ಕರ್ನಾಟಕದಲ್ಲಿ ಶೀಘ್ರ ಲಿಪಿ ಕಲಿತವನು ನಾನು ಎರಡನೇವನು. ಆದ್ರಿಂದ ಸಾಹಿತ್ಯ ಪರಿಷತ್ನವ್ರು ಏನ್ ಮಾಡಿದ್ರು, ಶೀಘ್ರ ಲಿಪಿಕಾರರಿಗೆ ಎಲ್ಲೂ ಅಪಾಯಿಂಟ್ಮೆಂಟ್ ಎಲ್ಲೂ ಇಲ್ಲ, ಮೊದಲನೇ ಅಪಾಯಿಂಟ್ಮೆಂಟ್ ಸಾಹಿತ್ಯ ಪರಿಷತ್ತಿನಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣಾಸ್ತ್ರಿಗಳು, ನಾನು DA ಪ್ಯಾಸನ್ ರಿಸಲ್ಟ್ ಬಂತು, ಆದ್ರೆ ಕೃಷ್ಣಾಸ್ತ್ರಿಗಳು ನನ್ನ ಟೇಬಲ್ ಬಂದು ಇವತ್ತಿಂದ ನೀನು ಕನ್ನಡ ಶೀಘ್ರ ಲಿಪಿಕಾರ ಕನ್ನಡ ಸಾಹಿತ್ಯ ಪರಿಷತ್ಗೆ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ರು. ಅಲ್ಲಿಂದ ಅವ್ರು ಯಾರ ಜೊತೆ ಕೆಲಸ ಮಾಡ್ತಿದ್ದೆ, DV ಗುಂಡಪ್ಪನವರು, ER ಕೃಷ್ಣಾಸ್ತ್ರಿಗಳು, MR ಶ್ರೀನಿವಾಸ ಮೂರ್ತಿಗಳು, ವಿ ಸೀತಾರಾಮಯ್ಯನವರು, S ರಂಗಣ್ಣವರು, CK ವೆಂಕಟರಾಮಯ್ಯನವರು, ಇಂಥವರ ಒಂದು ವಿಚಾರ ಹೇಳ್ತೀನಿ. ನನಗೆ ವಿ ಸೀತಾರಾಮಯ್ಯನವರು ನಮಗೆ ಗದ್ದಾಯುಧ ನಾಟಕವನ್ನು ಹೇಳ್ತಾ ಇರೋ ಕಾಲಕ್ಕೇನೆ ನಂಗೆ ನಾಟಕದ ಮೇಲೆ ಏನೋ ಒಂದು ಅಭಿಮಾನ ಬಂತು. ಅದು ಒಂದ್ ಆಸ್ಪೆಕ್ಟ್. ಅದೇ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕಾಲದಲ್ಲಿ ನಾಟಕ ಬರೆದವರು ಇರಲ್ಲ, ನಾಟಕವೇ ಇರಲಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಹುಡುಗರೆಲ್ಲ ಬಂದು ನಾಟಕ ಆಡ್ಬೇಕು, ಫಂಕ್ಷನ್ ನಲ್ಲಿ ಏನೋ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾಟಕ ಯಾರು ಬರೆದಿದ್ದಿಲ್ಲ. ಕೈಲಾಸ ನಾಟಕ ಬರೆದಿದ್ರು, ಆದ್ರೆ ಆ ನಾಟಕ ಆಡೋದು ಕಷ್ಟವಾಗಿತ್ತು ಹುಡುಗರಿಗೆ. ಇದರಿಂದ ನಮಗೆ ಯಾವುದು ಒಂದು ನಾಟಕ ಇದು ಸಾಹಿತ್ಯದ ಪ್ರಕಾರ ಚಾಲ್ತಿ ನದಿಲ್ವೋ ಅಂತದ್ದು ನಮಗೆ ಎಲ್ಲಿ ಅಭಿಮಾನ ಇದೆಯೋ ಮತ್ತು ನಮ್ಗೆ ಅದು ಬರೀಬಹುದು ಅಂತ ಅಂದ್ಬಿಟ್ಟು ನಮ್ಮ ಮಟ್ಟಿಗೆ ತೋರಿದೆಯೋ ಮತ್ತು ಅದರಿಂದ ಹೇಗೆ ಜನಗಳಿಗೆ ಅನುಕೂಲವಾಗುವುದು ಮತ್ತು ಅನುಕೂಲವಾಗಬಹುದು ಅಂತ ಗೊತ್ತಾಗಿದೆಯೋ ಅಂತಹ ಪ್ರಕಾರ ಒಂದು ನಾವು ಆರಿಸ್ಕೋಬೇಕು ಅಂತ ದೃಷ್ಟಿಯಿಂದ ನಾವು ನಾಟಕ ಬರೆಯೋದು ಶುರು ಮಾಡಿದೆ. ಹಿಂದೆ ಅಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಆಕಾಶವಾಣಿ ತಗೊಳ್ಳೋಕ್ ಮುಂಚೆ ನಾನು ಏನೇ ನಾಟಕ ಬರೆದಿದ್ದೆ ಪ್ರತಿಯೊಂದು ನಾಟಕವೂ ಅದೇ ಪ್ರಸಾರವಾಗಿದೆ. ಯಾಕೆ ಪ್ರಸಾರ ಅಂತ ಹೇಳಿದ್ರೆ, ನನ್ನ ನಾಟಕದ ಒಂದು ವಿಶೇಷ ಗುಣ ಇದೆ. ಗುಣ ಏನಪ್ಪಾ ಅಂತ ಹೇಳಿದ್ರೆ, ಈ ಸಂಭಾಷಣೆಯನ್ನ ನಾವು ಬಲವಂತವಾಗಿ ಯಾರು ಬಾಯಲ್ಲಿ ಹೇರೋಲ್ಲ, ಸ್ವಾಭಾವಿಕವಾಗಿ. ಈಗ ನಾವು ಒಂದು ಪಾತ್ರ ನೀವು ಎದು ಕೂತ್ಕೊಂಡ್ರೆ ಈ ಒಂದು ಪ್ರಶ್ನೆ ಕೊಟ್ರೆ ಅದಕ್ಕೆ ನೀವೇನು ಉತ್ತರ ಕೊಡ್ಬೋದು, ಸಾರ್ವಜನಿಕರು ಕೂಡ ಅದೇ ಉತ್ತರವೇ ಕೊಡ್ಬೇಕು, ಬೇರೆ ಯಾರು ಕೂಡ ಹಾಗಿಲ್ಲ. ಹಾಗೆ ಬಲವಂತವಾಗಿ ಯಾವ ಮಾತನ್ನು ಹಾಕಿದ್ರೆ ಸ್ವಾಭಾವಿಕವಾಗಿ ಆಡ್ತಕ್ಕಂತಹ ಮಾತನ್ನೇ ಆಡ್ತಕ್ಕಂಥ ಒಂದು. ಎರಡನೇದು, ನಮ್ಮ ನಾಟಕದಲ್ಲಿ ಭಾಷೆಯಲ್ಲಿ ಯಾರು ಒಂದು ಡಿಕ್ಷನರಿ ಹುಡುಕ್ಬೇಕಾಗಿಲ್ಲ, ಸ್ವಾಭಾವಿಕವಾಗಿ ನಾವು ನೀವು ಆಡ್ತಕ್ಕಂಥ ಆಡು ಮಾತಿನಲ್ಲೇ ಅದು ಅಲ್ಲಿ ಇದೆ. ಆಗಲೇ ಅವರು ಇಂಗ್ಲಿಷ್ ನಾಟಕ ಬರೆದಿದ್ರು. ಅದ್ರ ಹೆಸರು ಅಕ್ಯೂಸ್ಡ್ ಅಂತ. ಇಂಗ್ಲಿಷ್ ಭಾಷೆಯಲ್ಲೇ ಬರ್ತೀನಿ ನಾನು ಇಂಗ್ಲಿಷ್ ಭಾಷೆಯಲ್ಲಿ ಮೊದಲು ಪ್ರಾರಂಭ ಮಾಡಿ ಆಮೇಲೆ ಕನ್ನಡಕ್ಕೆ ಬಂದಿದ್ದು ಅಂತ ಇಟ್ಕೊಳ್ಳಿ. ಇದೇನಾದ್ರೆ ಆಲ್ ಇಂಡಿಯಾ ಒನ್ ಆಫ್ ಪ್ಲೇ ಕಾಂಪಿಟೇಷನ್ ಅಂತ ಒಂದು ಫಸ್ಟ್ ಪ್ರೈಸ್ ಬಂತು. ನೀವು ಈ ಒಳತೋಟಿ ಇಳ್ತೋಟಿ ಅಂತ ಹೇಳ್ಬಿಟ್ಟು ಕಾನ್ಫ್ಲಿಕ್ಟ್ ಅಂತ ಏನು ಕೇಳ್ತಿರೋ ಹೋಗಿದ್ದೆ. ಹಿಂದಿನ ಕಾಲದಲ್ಲಿ ಏನೋ ದೇವ್ರಿಗೂ ಇವ್ರಿಗೂ ಕಾಂಪ್ಲೆಕ್ಸು, ಮನುಷ್ಯರಿಗೂ ಕಾಂಪ್ಲೆಕ್ಸು. ಪ್ರೆಸೆಂಟ್ ಕಾಂಪ್ಲೆಕ್ಸ್ ಈಗಿನ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಿಯಮಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸಮಾಜವನ್ನು ಕಾಪಾಡೋದಕ್ಕೋಸ್ಕರವಾಗಿ ಕೆಲವು ನಿಯಮಗಳನ್ನೇ ಮಾಡ್ಕೊಂಡಿದ್ದೇವೆ. ಆ ನಿಯಮಗಳೇ ನಮ್ಮ ಪರೋಭಿವೃದ್ಧಿಗೆ ಅಡ್ಡವಾಗಿ ಬಂದು ನಾವು ಏನ್ ಮಾಡ್ಬೇಕು ಅಂತಿದ್ದೇವೋ ಅದನ್ನ ನಮ್ಗೆ ಅನುಕೂಲ ಆಗೋದಕ್ಕೆ ಅವಕಾಶವಿಲ್ಲಂತೆ ಮಾಡ್ತಾ ಇದೆ ಅನ್ನೋದೇ ಅದರ ತಿರುಳು. ಆ ದೃಷ್ಟಿಯಿಂದ ಆ ನಾಟಕ ತುಂಬಾ ಯಶಸ್ವಿ ಆಯ್ತು. ಅದಕ್ಕೆ ಕಪ್ ಪ್ರೈಸ್. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.